ಇನ್ನು ಈ ಕ್ಷಣದಿಂದ ಜಂಬೂ ಸವಾರಿ ಮುಗಿಯೋ ಕ್ಷಣದವರೆಗೂ ಕೂಡ ಅದಾದ ನಂತರದಲ್ಲಿ ನಡೆಯುವ ಪಂಜಿನ ಕವಾಯತು ಎಲ್ಲ ವಿಶೇಷತೆಗಳನ್ನು ರಿಪಬ್ಲಿಕ್ ಕನ್ನಡದ ಲೈವ್ ದೃಶ್ಯಾವಳಿಗಳ ಮೂಲಕ ನೀವು ಗಮನಿಸ್ತಾ ಹೋಗ್ಬೋದು. ಹಾಗೆ ಕೇವಲ ದೃಶ್ಯಗಳು ಮಾತ್ರವಲ್ಲ, ಆ ದೃಶ್ಯಗಳಿಗೆ ಸಂಬಂಧಪಟ್ಟ ಸ್ವಾರಸ್ಯಕರ ವಿಶ್ಲೇಷಣೆಯನ್ನ ಕೂಡ ಇತಿಹಾಸ ಪುರಾಣಗಳ ಪುಟಗಳಿಂದ ಹೆಕ್ಕಿ ತಂದಂತಹ ವಿಶೇಷ ಮಾಹಿತಿಗಳನ್ನು ನಿಮ್ಮವರೆಗೂ ತಜ್ಞರು ತಲುಪಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ಮಾಡ್ತಾ ಹೋಗ್ತಾರೆ. ಈ ಕ್ಷಣದಲ್ಲಿ ನನ್ನ ಜೊತೆಯಲ್ಲಿ ಲೇಖಕರು KP ಲಕ್ಷ್ಮೀಕಾಂತ ಅರಸರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಹಾಗೆ ಸಹಾಯಕ ಪ್ರಾಧ್ಯಾಪಕರಾದ ಲಕ್ಷ್ಮೀ ಕಿಶೋರ್ ಅರಸರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಕಲಿಗೆ ಅಶ್ವಿನಿ ಕೂಡ ಇದ್ದಾರೆ. ಎಲ್ಲರಿಗೂ ಹಬ್ಬದ ಶುಭಾಶಯವನ್ನ ಹೇಳ್ತಾ, ಲಕ್ಷ್ಮೀಕಾಂತ್ ಸರ್, ನಾವೀಗ ಗಮನಿಸ್ತಾ ಇದ್ವಿ ಚಾಮುಂಡಿಯ ಉತ್ಸವ ಮೂರ್ತಿ ಆಗಮಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಜೋಡಣೆ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ. ಅದು ಒಂದು ಕಡೆ, ನಾಡ ಹಬ್ಬದ ವಿಶೇಷತೆಗಳು ಒಂದು ಕಡೆ. ಆದರೆ ಅರಮನೆಗೆ ಸೀಮಿತವಾಗಿ ನಡೆಯುವಂತಹ ಪೂಜೆ ಪುನಸ್ಕಾರಗಳಿದೆಯಲ್ಲ, ಇವತ್ತು ಅಂತಿಮ ದಿನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯದುವೀರವರು ಶಮಿ ವೃಕ್ಷದ ಪೂಜೆಯನ್ನು ಮಾಡ್ತಾರೆ, ಕಂಕಣವನ್ನು ವಿಸರ್ಜನೆ ಮಾಡೋ ಕಾರ್ಯ ಕೂಡ ಇರುತ್ತೆ. ಅದರ ವಿಶೇಷತೆಯನ್ನು ವಿವರಿಸಬಹುದಾ? ನಮಸ್ಕಾರ. ಮೊದಲಿಗೆ ನಾಡಿನ ಸಮಸ್ತ ವೀಕ್ಷಕರಿಗೆ ಗಾಂಧಿ ಜಯಂತಿ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಮಗೆ ಮೈಸೂರು ಅಂತ ಅಂದರೆ ದಸರಾನೇ ಒಂದು ವೈಭವ. ಇದನ್ನು 1610ರಲ್ಲಿ ರಾಜ ಒಡೆಯರು, 9ನೇ ರಾಜ ಒಡೆಯರ್ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭವಾಗ್ತದೆ. ಅದು ಚಾಚು ಚಪ್ಪದಾಗೆ ಈವರೆಗೂ ನಡ್ಕೊಂಡ್ಬಂದಿದೆ. 1799ರವರೆಗೆ ಶ್ರೀರಂಗಪಟ್ಟಣದಲ್ಲಿ, 1790ರ ನಂತರ ಮೈಸೂರಿನಲ್ಲಿ ನಾವು ಇದು ಮಾಡ್ತದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರು, ನಾಲ್ವಡಿ 10ನೇ ಚಾಮರಾಜೇಂದ್ರ ಒಡೆಯರು, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಜಯಚಾಮರಾಜೇಂದ್ರ, ಈ 4 ನಾವು ಮಹನೀಯರನ್ನು ಇದು ಮಾಡಬೇಕಾಗತ್ತೆ. ಇದು ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರೆದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ ವಂಶಾವಳಿಯೆಲ್ಲ ನೋಡ್ಬೋದು. ಯಾವಾಗ ದಸರಾ ಪ್ರಾರಂಭವಾಗ್ತು, ದಸರಾದ ವಿಧಿವಿಧಾನಗಳು ಅಂತ ಹೇಳಿ ಹಿಂದೆ ನೀವು ಇದನ್ನು ಪ್ರಾರಂಭದ ಮುಂಚೆ ಹೇಳಿದಾಗೆ, ಇದು ನಮ್ಮ ಮೈಸೂರು ಮನೆತನದ ದಸರಾ ಪ್ರಾರಂಭ ಗೌರಿ ಗಣೇಶ ಹಬ್ಬದಿಂದ ಶುರುವಾಗುತ್ತೆ. ಇದರೆಲ್ಲ ನೋಡಿದಾಗ ನೀವು ಕ್ಯಾಲೆಂಡರ್ ಸರ್ಕಾರದ ನಾಡ ಹಬ್ಬ ಬಂದಾಗ ನೆಕ್ಸ್ಟ್ ಇಯರ್ ಇದಕ್ಕೆ ಸ್ಟಾರ್ಟ್ ಆಗಿ ಕ್ಯಾಲೆಂಡರ್ ಇರುತ್ತೆ. ಆದರೆ ಗೌರಿ ಗಣೇಶ ಹಬ್ಬದ ನಂತರ ಪರಿಕಲ್ ಮಠ ಅಂತ ಇದೆ ನಮ್ಮ ಜಗನ್ಮೋಹನ ಪ್ಯಾಲೇಸ್ ಎದುರುಗಡೆ, ಅವರು ಅರಮನೆ ಜೋಯಿಸರು ಅವರು ಹಾಕಿಕೊಟ್ಟಂತಹ ಮುಹೂರ್ತದ ಪ್ರಕಾರ ಇರ್ತದೆ. ಹಾಗಾಗಿ ಆಶ್ವೀಜ ಮಾಸದಲ್ಲಿ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ನಾವೇನು ಅನ್ಕೊಳ್ತೀವಿ, ಪುಷ್ಪಾರ್ಚನೆ ಅದಾದ ನಂತರದಲ್ಲಿ ದಸರಾ ಪ್ರಾರಂಭ ಅಂತ. ಬಟ್ ಇದು ಗೌರಿ ಗಣೇಶ ಹಬ್ಬದ ನಂತರದಲ್ಲೇ ಪ್ರಾರಂಭ ಆಗಿದೆ. ಗಣೇಶ ಅಂದ್ರೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅವರು. ಯಾವತ್ತು ಯಾವಾಗ ಹೋಮ ಮಾಡಬೇಕು, ಯಾವಾಗ ಪೂಜೆ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ಈ ಕೆಲಸಗಳು ಲಗ್ನದಲ್ಲಿ ಮಾಡಬೇಕು ಅನ್ನೋದನ್ನ ನಮ್ಮ ರಾಜ ಪುರೋಹಿತರು ಅದನ್ನು ಮಾಡ್ಕೊಡ್ತಾರೆ. ಅದ್ರ ಪ್ರಕಾರನೇ ಮಾಡ್ಕೊತಾರೆ. ಮೊದಲನೇ ದಿವಸ ಹೇಳಿದಾಗೆ ಮೊದಲನೇ ಎಣ್ಣೆ ಸ್ನಾನವನ್ನು ಮಹಾರಾಜರು ಯಾರಿರ್ತಾರೆ ಅವರಿಗೆ ಎಣ್ಣೆ ಸ್ನಾನವನ್ನು ಆಗಿ, ನಂತರ ಅವರಿಗೆ ಸ್ನಾನ ಆದ ನಂತರ ನವಗ್ರಹ ಪೂಜೆಗಳಾಗ್ತವೆ, ಹೋಮ ಹವನಗಳಾಗ್ತದೆ. ಮೊದಲಿಗೆ ಚಾಮುಂಡಿ ಪೂಜೆ ಆಗುತ್ತೆ ಅಲ್ಲಿ. ಇದು ನಮಗೆಲ್ಲ ಏಕೆಂದರೆ ಈ ವಿಚಾರಗಳು ಯಾಕೆ ಹೇಳಬೇಕಾಗುತ್ತೆ, ಕೆಲವು ವಿಚಾರಗಳು ಸಮಾಜಕ್ಕೆ ಗೊತ್ತಾಗಲ್ಲ, ಏಕೆಂದ್ರೆ ಅವು ಗೌಪ್ಯವಾಗಿ ಇರ್ತವೆ. ಹಾಗಾಗಿ ಇದು ನಿರಂತರವಾಗಿ ನಡ್ಕೊಂಬರ್ತದೆ. ಚಾಮುಂಡಿ ಪೂಜೆ ಆದ ನಂತರ ಅಲ್ಲಿ ಆತ್ಮವಿಲಾಸ ಗಣಪತಿ ಅಂತದೆ, ಅಲ್ಲೂ ಪೂಜೆ ಆಗುತ್ತೆ. ಆದ ನಂತರ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಇವೆಲ್ಲ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಶುಭ್ರವಾಗಿ ಅಲ್ಲಿಂದ ಬಂದು ಇದು ಮಾಡುತ್ತೆ. ಇವತ್ತು ನವರಾತ್ರಿಯ ಮೊದಲನೇ ದಿವಸ ಬೆಳಗ್ಗೆ ದರ್ಬಾರ್ ಇರ್ತದೆ. ಬೆಳಗ್ಗೆ ದರ್ಬಾರ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಸಿಂಹಾಸನವನ್ನು ಜೋಡಣೆ ಮಾಡ್ತಾರೆ. ಸಿಂಹಾಸನ ಜೋಡಣೆ ಮಾಡೋರು ನಮ್ಮ ಇದನ್ನು ಮೈಸೂರು ತಾಲೂಕಿನ ಗೆಜ್ಜೆಗಳಲ್ಲಿರುವಂಥ ಗ್ರಾಮಸ್ಥರು. ಅದು ಫುಲ್ ಡಿಸ್ಲೋಕೇಟ್ ಆಗಿರ್ತದೆ, ಎಲ್ಲ ಪಾರ್ಟ್ ಡಿಸ್ಲೋಕೇಟ್ ಮಾಡಿರ್ತಾರೆ. ಅದನ್ನು ಶಾಸ್ತ್ರೋಕ್ತವಾಗಿ ಒಂದು ಸಂಪ್ರದಾಯಬದ್ಧವಾಗಿ ಅದನ್ನು ಜೋಡಣೆ ಮಾಡಿ ಅವತ್ತು ಅದಕ್ಕೆ ಸಿಂಹ ಆಸನ, ಈಗ ನಾವು ಕೂತಿರೋದು ಆಸನ ಅಷ್ಟೇ, ಸಿಂಹಾಸನ ಅದಕ್ಕೆ ಶಕ್ತಿ ಇದನ್ನು ಮಾಡ್ತಾರೆ. ಆಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬರುವಂಥ, ಮೈಸೂರು ಸಂಸ್ಥಾನಕ್ಕೆ ವ್ಯಾಪ್ತಿ ಬರುವಂಥ ಶ್ರೀರಂಗಪಟ್ಟಣ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಮ್ಮ ಮೇಲುಕೋಟೆ ಚೆಲುವನಾರಾಯಣ ಸ್ವಾಮಿ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಸಾದಗಳನ್ನು ತಂದು ಶೃಂಗೇರಿ ಮಠದ ಪ್ರಸಾದ ಒಂದು ಇವರಿಗೆ ಮಹಾರಾಜ ಕೊಡ್ತಾರೆ. ಆವಾಗ ನಮ್ಮ ಅರಸು ಸಮುದಾಯದವರು ಇರ್ತಾರೆ, ಅವರನ್ನು ಹಸ್ತಲಾಘವನ್ನು ಮಾಡ್ತಾರೆ. ಹಸ್ತಲಾಘವ ಅಂದರೆ ಸರ್ದಾರ್ಗಳವ್ರು ಮಾಡೋದು, ಮಾಮೂಲಿ ಎಲ್ಲ ಅವರು ಹಸ್ತಲಾಘವನ್ನು ಇಟ್ಕೊಂಡು ಅವರು ಹತ್ತಿಸ್ತಾರೆ. ಅದನ್ನು ಅವರು ಮಹಾರಾಜರನ್ನು ಅವ್ರು 3 ಸುತ್ತು ಪ್ರದಕ್ಷಿಣೆ ಮತ್ತು ಅಲ್ಲಿ ಗಣಪತಿಯನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ಅದರಿಂದ ವಿಶಿಷ್ಟವಾದ ರತ್ನಖಚಿತ ಸಿಂಹಾಸನವನ್ನು ನೋಡೋದಕ್ಕೆ ಒಂಥರ ರೋಮಾಂಚನಕಾರಿ ಆಗುತ್ತೆ. ಆಮೇಲೆ ನಂತರ ನಾವು ಪ್ರತಿ ದಿವಸ ಆದರೂ ಸಹ ನಮ್ಮ ಸಮುದಾಯಕ್ಕೆ ಇವತ್ತು ಆಯುಧ ಪೂಜೆ ದಿವಸ
ಖಾಸಗಿ ದರ್ಬಾರ್ ಇರ್ತದೆ. ಆ ಖಾಸಗಿ ದರ್ಬಾರ್ ಬಂದಾಗ ಹೇಳ್ಬೋದು, ಈಗಲೇ ಹೇಳ್ಬೋದು ಅಥವಾ ಖಾಸಗಿ ದರ್ಬಾರ್ ಆ ಸಂದರ್ಭದಲ್ಲಿ ಹೇಳ್ಬೋದು ನಾನು. ಆಮೇಲೂ ಅದ್ರ ವಿವರಣೆ ಕೊಡ್ತಾ ಹೋಗ್ಬೋದು ಅಂತೇಳಿ. ಇನ್ನು ಈ ಕ್ಷಣದಿಂದ ಜಂಬೂ ಸವಾರಿ ಮುಗಿಯೋ ಕ್ಷಣದವರೆಗೂ ಕೂಡ ಅದಾದ ನಂತರದಲ್ಲಿ ನಡೆಯುವ ಪಂಜಿನ ಕವಾಯತು ಎಲ್ಲ ವಿಶೇಷತೆಗಳನ್ನು ರಿಪಬ್ಲಿಕ್ ಕನ್ನಡದ ಲೈವ್ ದೃಶ್ಯಾವಳಿಗಳ ಮೂಲಕ ನೀವು ಗಮನಿಸ್ತಾ ಹೋಗ್ಬೋದು. ಹಾಗೆ ಕೇವಲ ದೃಶ್ಯಗಳು ಮಾತ್ರವಲ್ಲ, ಆ ದೃಶ್ಯಗಳಿಗೆ ಸಂಬಂಧಪಟ್ಟ ಸ್ವಾರಸ್ಯಕರ ವಿಶ್ಲೇಷಣೆಯನ್ನ ಕೂಡ ಇತಿಹಾಸ ಪುರಾಣಗಳ ಪುಟಗಳಿಂದ ಹೆಕ್ಕಿ ತಂದಂತಹ ವಿಶೇಷ ಮಾಹಿತಿಗಳನ್ನು ನಿಮ್ಮವರೆಗೂ ತಜ್ಞರು ತಲುಪಿಸುವ ಪ್ರಯತ್ನವನ್ನು ರಿಪಬ್ಲಿಕ್ ಕನ್ನಡದ ಮೂಲಕ ಮಾಡ್ತಾ ಹೋಗ್ತಾರೆ. ಈ ಕ್ಷಣದಲ್ಲಿ ನನ್ನ ಜೊತೆಯಲ್ಲಿ ಲೇಖಕರು KP ಲಕ್ಷ್ಮೀಕಾಂತರಾಜೆ ಅರಸರಿದ್ದಾರೆ ನಮ್ಮ ಸ್ಟುಡಿಯೋದಲ್ಲಿ. ಹಾಗೆ ಸಹಾಯಕ ಪ್ರಾಧ್ಯಾಪಕರಾದ ಲಕ್ಷ್ಮೀ ಕಿಶೋರ್ ಅರಸರಿದ್ದಾರೆ. ನಮಸ್ಕಾರ, ಇಬ್ಬರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಗೆ ನನ್ನ ಕಲಿಗ ಅಶ್ವಿನಿ ಕೂಡ ಇದ್ದಾರೆ. ಎಲ್ಲರಿಗೂ ಹಬ್ಬದ ಶುಭಾಶಯವನ್ನ ಹೇಳ್ತಾ, ಲಕ್ಷ್ಮೀಕಾಂತ್ ಸರ್, ನಾವೀಗ ಗಮನಿಸ್ತಾ ಇದ್ವಿ ಚಾಮುಂಡಿಯ ಉತ್ಸವ ಮೂರ್ತಿ ಆಗಮಿಸಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆ ಜೋಡಣೆ ಕಾರ್ಯ ಕೂಡ ಪ್ರಾರಂಭ ಆಗುತ್ತೆ. ಅದು ಒಂದು ಕಡೆ, ನಾಡ ಹಬ್ಬದ ವಿಶೇಷತೆಗಳು ಒಂದು ಕಡೆ. ಆದರೆ ಅರಮನೆಗೆ ಸೀಮಿತವಾಗಿ ನಡೆಯುವಂತಹ ಪೂಜೆ ಪುನಸ್ಕಾರಗಳಿದೆಯಲ್ಲ, ಇವತ್ತು ಅಂತಿಮ ದಿನ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಯದುವೀರ್ ಅವರು ಶಮಿ ವೃಕ್ಷದ ಪೂಜೆಯನ್ನು ಮಾಡ್ತಾರೆ, ಕಂಕಣವನ್ನು ವಿಸರ್ಜನೆ ಮಾಡೋ ಕಾರ್ಯ ಕೂಡ ಇರುತ್ತೆ. ಅದರ ವಿಶೇಷತೆಯನ್ನು ವಿವರಿಸಬಹುದಾ? ನಮಸ್ಕಾರ. ಮೊದಲಿಗೆ ನಾಡಿನ ಸಮಸ್ತ ವೀಕ್ಷಕರಿಗೆ ಗಾಂಧಿ ಜಯಂತಿ ಮತ್ತು ವಿಜಯದಶಮಿ ಹಬ್ಬದ ಶುಭಾಶಯಗಳು. ನಮಗೆ ಮೈಸೂರು ಅಂತ ಅಂದರೆ ದಸರಾನೇ ಒಂದು ವೈಭವ. ಇದನ್ನು 1610ರಲ್ಲಿ ರಾಜ ಒಡೆಯರ್ 9ನೇ ರಾಜ ಒಡೆಯರ್ ಕಾಲದಲ್ಲಿ ಶ್ರೀರಂಗಪಟ್ಟಣದಲ್ಲಿ ಪ್ರಾರಂಭವಾಗ್ತದೆ. ಅದು ಚಾಚು ಚಪ್ಪದಾಗೆ ಈವರೆಗೂ ನಡ್ಕೊಂಬಂತಿದೆ. 1799ರವರೆಗೆ ಶ್ರೀರಂಗಪಟ್ಟಣದಲ್ಲಿ, 1790ರ ನಂತರ ಮೈಸೂರಿನಲ್ಲಿ ನಾವು ಇದು ಮಾಡ್ತದೆ. ಮುಮ್ಮಡಿ ಕೃಷ್ಣರಾಜ ಒಡೆಯರ್, ನಾಲ್ವಡಿ 10ನೇ ಚಾಮರಾಜೇಂದ್ರ ಒಡೆಯರ್, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಜಯಚಾಮರಾಜೇಂದ್ರ, ಈ 4 ನಾವು ಮಹನೀಯರನ್ನು ಇದು ಮಾಡಬೇಕಾಗತ್ತೆ. ಇದು ನಮ್ಮ ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಬರೆದಂತಹ ಮುಮ್ಮಡಿ ಕೃಷ್ಣರಾಜ ಒಡೆಯರ ವಂಶಾವಳಿಯನ್ನು ನೋಡ್ಬೋದು. ಯಾವಾಗ ದಸರಾ ಪ್ರಾರಂಭವಾಗ್ತು, ದಸರಾದ ವಿಧಿವಿಧಾನಗಳು ಅಂತ ಹೇಳಿ ಹಿಂದೆ ನೀವು ಇದನ್ನು ಪ್ರಾರಂಭದ ಮುಂಚೆದ ಹೇಳಿದಾಗೆ, ಇದು ನಮ್ಮ ಮೈಸೂರು ಮನೆತನದ ದಸರಾ ಪ್ರಾರಂಭ ಗೌರಿ ಗಣೇಶ ಹಬ್ಬದಿಂದ ಶುರುವಾಗುತ್ತೆ. ಇದರೆಲ್ಲ ನೋಡಿದಾಗ ನೀವು ಕ್ಯಾಲೆಂಡರ್ ಸರ್ಕಾರದ ನಾಡ ಹಬ್ಬ ಬಂದಾಗ ನೆಕ್ಸ್ಟ್ ಇಯರ್ ಇದಕ್ಕೆ ಸ್ಟಾರ್ಟ್ ಆಗಿ ಕ್ಯಾಲೆಂಡರ್ ಇರುತ್ತೆ. ಆದರೆ ಗೌರಿ ಗಣೇಶ ಹಬ್ಬದ ನಂತರ ಪರಿಕಲ್ ಮಠ ಅಂತ ಇದೆ ನಮ್ಮ ಜಗಮನ ಪ್ಯಾಲೇಸ್ ಎದುರುಗಡೆ, ಅವರು ಅರಮನೆ ಜೋಯಿಸರು ಅವರು ಹಾಕಿಕೊಟ್ಟಂತಹ ಮುಹೂರ್ತದ ಪ್ರಕಾರ ಆಗುತ್ತದೆ. ಹಾಗಾಗಿ ಆಶ್ವೀಜ ಮಾಸದಲ್ಲಿ ಪ್ರಾರಂಭವಾಗುತ್ತೆ. ಸಾಮಾನ್ಯವಾಗಿ ನಾವೇನು ಅನ್ಕೊಳ್ತೀವಿ ಪುಷ್ಪಾರ್ಚನೆ ಅದಾದ ನಂತರದಲ್ಲಿ ದಸರಾ ಪ್ರಾರಂಭ ಅಂತ, ಬಟ್ ಇದು ಗೌರಿ ಗಣೇಶ ಹಬ್ಬದ ನಂತರದಲ್ಲೇ ಪ್ರಾರಂಭ ಆಗಿದೆ. ಗೌರಿ ಗಣೇಶ ಅಂದ್ರೆ ಮುಹೂರ್ತ ಫಿಕ್ಸ್ ಮಾಡ್ತಾರೆ ಅವರು. ಯಾವತ್ತು ಯಾವಾಗ ಹೋಮ ಮಾಡಬೇಕು, ಯಾವಾಗ ಪೂಜೆ ಮಾಡಬೇಕು, ಯಾವ ನಕ್ಷತ್ರದಲ್ಲಿ ಈ ಕೆಲಸಗಳು ಲಗ್ನದಲ್ಲಿ ಮಾಡಬೇಕು ಅನ್ನೋದನ್ನ ನಮ್ಮ ರಾಜ ಪುರೋಹಿತರು ಅದನ್ನು ಮಾಡ್ಕೊಡ್ತಾರೆ. ಅದ್ರ ಪ್ರಕಾರನೇ ಮಾಡ್ಕೊತಾರೆ. ಮೊದಲನೇ ದಿವಸ ಹೇಳಿದಾಗೆ ನಿಮ್ಮ ಮೊದಲನೇ ಎಣ್ಣೆ ಸ್ನಾನವನ್ನು ಮಹಾರಾಜರು ಯಾರಿರ್ತಾರೆ ಅವರಿಗೆ ಎಣ್ಣೆ ಸ್ನಾನವನ್ನು ಆಗಿ, ನಂತರ ಅವರಿಗೆ ಸ್ನಾನ ಆದ ನಂತರ ನವಗ್ರಹ ಪೂಜೆಗಳಾಗ್ತವೆ, ಹೋಮ ಹವನಗಳಾಗ್ತದೆ. ಮೊದಲಿಗೆ ಚಾಮುಂಡಿ ಪೂಜೆ ಆಗುತ್ತೆ ಅಲ್ಲಿ. ಇದು ನಮಗೆಲ್ಲ ಏಕೆಂದರೆ ಈ ವಿಚಾರಗಳು ಯಾಕೆ ಹೇಳಬೇಕಾಗುತ್ತೆ, ಕೆಲವು ವಿಚಾರಗಳು ಸಮಾಜಕ್ಕೆ ಗೊತ್ತಾಗಲ್ಲ, ಏಕೆಂದ್ರೆ ಅವು ಗೌಪ್ಯವಾಗಿ ಇರ್ತವೆ. ಹಾಗಾಗಿ ಇದು ನಿರಂತರವಾಗಿ ನಡ್ಕೊಂಬರ್ತದೆ. ಚಾಮುಂಡಿ ಪೂಜೆ ಆದ ನಂತರ ಅಲ್ಲಿ ಆತ್ಮವಿಲಾಸ ಗಣಪತಿ ಅಂತದೆ, ಅಲ್ಲೂ ಪೂಜೆ ಆಗುತ್ತೆ. ನಂತರ ಪಟ್ಟದ ಆನೆ, ಪಟ್ಟದ ಕುದುರೆ, ಪಟ್ಟದ ಹಸು ಇವೆಲ್ಲ ಸಹ ಕೋಡಿ ಸೋಮೇಶ್ವರ ದೇವಸ್ಥಾನಕ್ಕೆ ಹೋಗಿ ಎಲ್ಲ ಶುಭ್ರವಾಗಿ ಅಲ್ಲಿಂದ ಬಂದು ಇದು ಮಾಡುತ್ತೆ. ಇವತ್ತು ನವರಾತ್ರಿಯ ಮೊದಲನೇ ದಿವಸ ಬೆಳಗ್ಗೆ ದರ್ಬಾರ್ ಇರ್ತದೆ. ಬೆಳಗ್ಗೆ ದರ್ಬಾರ್ ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಸಿಂಹಾಸನವನ್ನು ಜೋಡಣೆ ಮಾಡ್ತಾರೆ. ಸಿಂಹಾಸನ ಜೋಡಣೆ ಮಾಡೋರು ನಮ್ಮ ಇದರ ಮೈಸೂರು ಮೈಸೂರು ತಾಲೂಕಿನ ಗೆಜ್ಜೆಗಳಲ್ಲಿರುವಂಥ ಗ್ರಾಮಸ್ಥರು. ಅದು ಫುಲ್ ಡಿಸ್ಲೊಕೇಟ್ ಆಗಿರ್ತದೆ, ಎಲ್ಲ ಪಾರ್ಟ್ ಡಿಸ್ಲೊಕೇಟ್ ಮಾಡಿರ್ತಾರೆ. ಅದನ್ನು ಶಾಸ್ತ್ರೋಕ್ತವಾಗಿ ಒಂದು ಸಂಪ್ರದಾಯಬದ್ಧವಾಗಿ ಅದನ್ನು ಜೋಡಣೆ ಮಾಡಿ ಅವತ್ತು ಅದಕ್ಕೆ ಸಿಂಹ ಆಸನ, ಈಗ ನಾವು ಕೂತಿರೋ ಆಸನ ಅಷ್ಟೇ, ಸಿಂಹಾಸನ ಅದಕ್ಕೆ ಶಕ್ತಿ ಇದನ್ನು ಮಾಡ್ತಾರೆ. ಆಗ ನಮ್ಮ ಮೈಸೂರು ಜಿಲ್ಲೆಯಲ್ಲಿ ಬರುವಂಥ ಮೈಸೂರು ಸಂಸ್ಥಾನಕ್ಕೆ ವ್ಯಾಪ್ತಿ ಬರುವಂಥ ಶ್ರೀರಂಗಪಟ್ಟಣ ಇರ್ಬೋದು, ಚಾಮುಂಡಿ ಬೆಟ್ಟ ಇರ್ಬೋದು, ನಮ್ಮ ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿ, ಶ್ರೀರಂಗಪಟ್ಟಣದ ರಂಗನಾಥ ಸ್ವಾಮಿ ದೇವಸ್ಥಾನದ ಪ್ರಸಾದಗಳನ್ನು ತಂದು ಶೃಂಗೇರಿ ಮಠದ ಪ್ರಸಾದ ಒಂದು ಇವರಿಗೆ ಮಹಾರಾಜ ಕೊಡ್ತಾರೆ. ಆವಾಗ ನಮ್ಮ ಅರಸು ಸಮುದಾಯದವರು ಇರ್ತಾರೆ, ಅವರನ್ನು ಹಸ್ತಲಾಘವನ್ನು ಮಾಡ್ತಾರೆ. ಹಸ್ತಲಾಘವ ಅಂದರೆ ಸರ್ದಾರ್ಗಳು ಅವ್ರು ಮಾಡೋದು.
ಮಾಮೂಲಿ ಎಲ್ಲ ಅವ್ರು ರಸ್ತಲಾಗಮನ ಇಟ್ಕೊಂಡು ಅವರು ಹತ್ತಿಸ್ತಾರೆ ಅದನ್ನ. ಅವರು ಮಹಾರಾಜರನ್ನ ಅವ್ರು 3 ಸುತ್ತು ಪ್ರದಕ್ಷಿಣೆ ಮತ್ತು ಅಲ್ಲಿ ಗಣಪತಿಯನ್ನು ಪೂಜೆ ಮಾಡ್ತಾರೆ. ಹಾಗಾಗಿ ಅದರಿಂದ ವಿಶಿಷ್ಟವಾದ ರತ್ನಖಚಿತ ಸಿಂಹಾಸನವನ್ನು ನೋಡೋದಕ್ಕೆ ಒಂಥರ ರೋಮಾಂಚನಕಾರಿ ಆಗುತ್ತೆ. ಆಮೇಲೆ ನಂತರ ನಾವು ಪ್ರತಿ ದಿವಸ ಆದರೂ ಸಹ ನಮ್ಮ ಸಮುದಾಯಕ್ಕೆ ಇವತ್ತು ಆಯುಧ ಪೂಜೆ ದಿವಸ ಖಾಸಗಿ ದರ್ಬಾರ್ ಇರ್ತದೆ. ಆ ಖಾಸಗಿ ದರ್ಬಾರ್ ಬಂದಾಗ ಹೇಳ್ಬೋದು, ಈಗಲೇ ಹೇಳ್ಬೋದು ಅಥವಾ ಖಾಸಗಿ ದರ್ಬಾರ್ ಆ ಸಂದರ್ಭದಲ್ಲಿ ಹೇಳ್ಬೋದು ನಾನು. ಆಮೇಲೂ ಅದ್ರ ವಿವರಣೆ ಕೊಡ್ತಾ ಹೋಗ್ಬೋದು ಅಂತೇಳಿ.